ಸುಮಾರು 15 ವರ್ಷಗಳ ಹಿಂದೆ ನಾನು ನಮ್ಮ ಚಿಕ್ಕನಹಳ್ಳಿ ಗ್ರಾಮಕ್ಕೆ ಎಸ್.ಎಂ. ಕೃಷ್ಣ ಒಂದು ಸಮ್ಮುಖದಲ್ಲಿ ಚಿಕ್ಕನಹಳ್ಳಿ ಕೃಷಿ ಮೇಳ ಆಗಿತ್ತು. ಆ ಕೃಷಿ ಮೇಳದಲ್ಲಿ ಬಂದಿರತಕ್ಕಂಥ ಸಮಯದಲ್ಲಿ ನಾವು ಪ್ರದರ್ಶನ ನೀಡಿದಾಗ ಈ ರಾಜ್ಯದ ಅಧ್ಯಕ್ಷರಾದಂಥ ಇವರು ಮಲ್ಲಿಕಾರ್ಜುನ ಸರ್ ಅವರು ಮತ್ತೆ ಕೆ.ಎಚ್. ಮುನಿಯಪ್ಪನವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು. ಸೋನಿಯಾ ಗಾಂಧಿ ಅವರ ಬರ್ತ್ಡೇಗೆ ನಾವು ಡೆಲ್ಲಿಗೆ ನಮ್ಮನ್ನು ಆಹ್ವಾನಿಸಿದ್ರು. ಅವಾಗ ಹೋದಾಗ ಈ ಒಂದು ಕಲೆ ಪ್ರದರ್ಶನ ನಾವು ನೀಡಿದ್ದೀವಿ. ನೋಡಿ ವೀಕ್ಷಕರೇ, ಇವರು AICC ಅಧ್ಯಕ್ಷರು, ಈಗಿನ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೃಷಿ ಮೇಳಕ್ಕೆ ನಮ್ಮ ಈ ಚಿಕ್ಕನಹಳ್ಳಿಗೆ ಆಗಮಿಸಿದ್ರ. ಚಿಕ್ಕನಹಳ್ಳಿಗೆ ಬಂದ ಸಂದರ್ಭದಲ್ಲಿ ಇವರ ಒಂದು ಕಲೆಯನ್ನ ಗುರುತಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಆಗಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ K.H. ಮುನಿಯಪ್ಪನವರು ಆಗಿನ ರೈಲ್ವೆ ಖಾತೆಗೆ ಸಚಿವರಾಗಿದ್ದರು. ಕೇಂದ್ರದಿಂದ ಸತತವಾಗಿ MP ಆಗಿ 7 ಬಾರಿ ಆಯ್ಕೆ ಆಗಿರ್ತಕ್ಕಂಥ K.H. ಮುನಿಯಪ್ಪರು ಅವರು ಕೂಡ ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ಅವರ ಸಂದರ್ಭದಲ್ಲಿ ಇವರ ವೀರಗಾಸೆಯನ್ನ ಕುಣಿತ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಗಿನ ಮಂತ್ರಿ ಆಗಿರ್ತಕ್ಕಂಥ ಕರ್ನಾಟಕದ K.H. ಮುನಿಯಪ್ಪನವರು ಇವರು ಅಲ್ಲಿ ಹೋಗಿ ಡೆಲ್ಲಿಯಲ್ಲಿ ಇವರ ಒಂದು ವೀರಗಾಸೆಯನ್ನ ಕನ್ನಡ ಭಾಷೆಯನ್ನ ಅಲ್ಲಿ ವ್ಯಕ್ತಪಡಿಸಿದಾಗ ಅವರು ಕೂಡ ಪ್ರಶಂಸೆ ವ್ಯಕ್ತಪಡಿಸ್ತಕ್ಕಂಥ ಫೋಟೋ ನೋಡ್ತಾ ಇರ್ಬೋದು. ಇದು K.H. ಮುನಿಯಪ್ಪನವರು, ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ. ಇವರು ವೀರಣ್ಣ ಅವರು, ಅವಾಗ ಹೇಳಿದಾಗಲೇ 3 ಮಕ್ಕಳು. ಮೊದಲನೇವರು ವೀರೇಶ್ ಕುಮಾರ್ ಅವರು ನಮ್ಮ ಜೊತೆ ಇವತ್ತು ಇಲ್ಲಿದ್ದಾರೆ. ನಾವು ಹೇಳಿದಾಗೆ ಸುವರ್ಣ ಕರ್ನಾಟಕ 50ರ ಸಂಭ್ರಮದಲ್ಲಿ ಹೆಸರಾಯ್ತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಆ ಸಂದರ್ಭದಲ್ಲಿ 50 ವರ್ಷದ ಈ ಒಂದು ಕರ್ನಾಟಕ ಸಂಭ್ರಮ ಪ್ರಯುಕ್ತ ಸುವರ್ಣ ಕರ್ನಾಟಕ ಪ್ರಶಸ್ತಿಯನ್ನು ಅವ್ರ ತಂದೆಯಾಗಿರ್ತಕ್ಕಂಥ ವೀರಣ್ಣ ಅವರು ಪಡೆದಿದ್ದಾರೆ. ಏಕಕಾಲದಲ್ಲಿ, ಅರ್ಥ ಮಾಡ್ಕೊಳ್ಳಿ, ಏಕಕಾಲದಲ್ಲಿ ಅಟ್ ಎ ಟೈಮ್ ಒಬ್ಬ ಮಗನಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ತಂದೆಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿರೋದು ನನ್ನ ಪ್ರಕಾರ ಇದು. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಏಕಕಾಲದಲ್ಲಿ ಈ ತಂದೆ ಮಕ್ಕಳಿಗೆ ಪ್ರಶಸ್ತಿ ದೊರೆತಿರೋದು ಅದು ಅವಿಸ್ಮರಣೀಯ ಒಂದು ಸಂಭ್ರಮ. ಅವರಿಬ್ರು ಕೂಡ ಎಷ್ಟು ಸಂಭ್ರಮ ತಂದ್ಕೊಟ್ಟಿದೆ, ಸಂತೋಷ ಇದೆ ಅಂತ. ನನ್ನ ಮಕ್ಕಳು 3 ಜನ ಗಂಡು ಮಕ್ಕಳು. ಮೊದಲನೇವನು ವೀರೇಶ್ ಅಂತ, ಎರಡನೇವನು ವಿನಯ್ ಕುಮಾರ್ ಅಂತ, ಮೂರನೇವನು ನಂದೀಶ್ ಅಂತ. ಇವ್ರನ್ನೆಲ್ಲ ಒಡಗೂಡಿಕೊಂಡು ಆಗ ನಮಗೆ ಭಾರಿ ಅರ್ಥ ಆಯಿತು. ಈ ಮಕ್ಕಳನ್ನ ಕಟ್ಕೊಂಡು ನಾವು ದೇಶಾಂತರ ಅಂದರೆ ನಾಡಿನಾದ್ಯಂತ ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಅವರಿಗೆ ವೀರಗಾಸೆಯನ್ನು ಕಲಿಸ್ಕೊಂಡು ಇಲ್ಲಿನವರು ನಾನು ಬಂದಿದ್ದೇನೆ. ಈಗ ನನ್ನ ಮಗನಾಗಿರ್ತಕ್ಕಂಥ ವೀರೇಶ್ ಕುಮಾರು ಇವತ್ತು ಜಗತ್ತಿನಲ್ಲಿ ಸಹ, ಜಿಲ್ಲೆಯಲ್ಲೂ ಸಹ ಒಂದು ಬಹಳ ಹೆಸರುವಾಸಿಯನ್ನು ಪಡೆದಿದ್ದಾನೆ. ಆದ್ದರಿಂದ ಆತನು ಈ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇನ್ನೊಬ್ಬ ಮಗ ವಿನಯ್ ಕುಮಾರ್ ಅವನು ಸಹ ಇದೇ ವೀರಗಾಸೆಯನ್ನು ಮಾಡ್ತಾ ಇದ್ದಾನೆ. ಅವನು ಸಹ ಈ ಜಗತ್ತಿನಲ್ಲಿ ಪ್ರಖ್ಯಾತ ಹೊಂದಲಿ ಅಂತಕ್ಕಂಥ ಒಂದು ಆಶೆ ಮಾಡಿದೆ. ವೀರಣ್ಣ ಅವ್ರ ಮಗ ವೀರೇಶ್ ಕುಮಾರ್ ಇದ್ದಾರೆ. ಕಾರ್ಯಕ್ರಮ ಸ್ವಾಗತ. ನಿಮ್ಮ ತಂದೆಯವರು ಎಂತ ಕಲಾವಿದರು, ಅವ್ರಿಗೆ ವೀರಗಾಸೆಯನ್ನ ಪ್ರತಿಯೊಂದನ್ನ ನಮ್ಮ ಜೊತೆ ಅವ್ರು ಲಭಿಸಿರ್ತಕ್ಕಂಥ ಪ್ರಶಸ್ತಿಗಳನ್ನ ನಮ್ಮ ಜೊತೆ ಹೇಳ್ಕೊಂಡಿದ್ದಾರೆ. ನಿಮ್ಗೆ ನಿಮ್ಮ ತಂದೆಯವರು ಯಾವ ರೀತಿಯನ್ನ ವೀರಗಾಸೆನ ಹೇಳ್ಕೊಡ್ತಾರೆ? ನಾವು ಚಿಕ್ಕ ವಯಸ್ಸಿಂದಲೇ ಸುಮಾರು 10 ವರ್ಷದ ಬಾಲಕನಿಂದಲೇ ನನ್ನ ಊರಲ್ಲಿ ನಮ್ಮ ತಂದೆಯಾದ C.V. ವೀರಣ್ಣ ಅವರು, ಹಾಗೆ ಇತರೆ ಎಲ್ಲ ನಮ್ಮ ವೀರಗಾಸೆ, ವೀರಭದ್ರನ ಕುಣಿತದ ಕಲಾವಿದರನ್ನು ಒಗ್ಗೂಡಿಸ್ಕೊಂಡು ಅದರ ಜೊತೆಯಲ್ಲಿ ನಮ್ಮನ್ನು ಬೆಳೆಸಿದ್ರು. ಚಿಕ್ಕ ವಯಸ್ಸಿನಲ್ಲೇ ನಮಗೆ ವೇಷ ತರಿಸಿ ನಾವು 3 ಜನ ಮಕ್ಕಳು. ನನ್ನ ಹೆಸರು ವೀರೇಶ್ ಕುಮಾರ್ ಅಂತ, ಮತ್ತು ವಿನಯ್ ಕುಮಾರ್ ಅಂತ, ನಂದೀಶ್ ಕುಮಾರ್ ಅಂತ. ಚಿಕ್ಕ ವಯಸ್ಸಿಂದ ಆವಾಗ ಎಲ್ಲರೂ ಒಂದು 15 ವರ್ಷ ಕಂಟಿನ್ಯೂಸ್ ಆಗಿ ಎಲ್ಲ ಕೆಲಸ ಮಾಡಿದ್ವಿ. ಇಡೀ ನಮ್ಮ ತುಮಕೂರು ಜಿಲ್ಲೆ ಆಗಿರ್ಬೋದು, ಬೆಂಗಳೂರು, ಮೈಸೂರು ದಸರಾ ಉತ್ಸವ, ಬೆಂಗಳೂರು ಹಬ್ಬ, ಹಂಪೆ ಉತ್ಸವ, ಧಾರವಾಡದಲ್ಲಿ ಪ್ರಶಸ್ತಿ ಪಡೆದ್ವಿ ನಾವು ಯುವಜನ ಕಲಾಮೇಳದಲ್ಲಿ, ಮತ್ತು ಬೆಳಗಾವಿ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ಕರ್ನಾಟಕದ ಮೂಲೆ ಹಳ್ಳಿಯಿಂದ ಹಿಡಿದು ಡೆಲ್ಲಿಯವರೆಗೂ ನಾವು ಪ್ರವಾಸ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ
ನಡೆಸ್ಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರ ಈಗ ಈ ವರ್ಷ 2024ರಲ್ಲಿ ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ನನ್ನನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ನನಗೆ ಗೌರವದಿಂದ ಸ್ವೀಕರಿಸಿದ್ದಾರೆ. ಅದಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತಕ್ಕೆ ಧನ್ಯವಾದಗಳನ್ನು ಈ ಮೂಲಕ ನಿಮ್ಮ ಚಾನಲ್ ಮೂಲಕ ನಾನು ಅಭಿನಂದನೆ ತಿಳಿಸಲು 50 ವರ್ಷ ಸಂಭ್ರಮ ಪ್ರಯುಕ್ತ ನಿಮ್ಮ ತಂದೆಯವರಿಗೂ ಕೂಡ ಸುವರ್ಣ ಕರ್ನಾಟಕ ಪ್ರಶಸ್ತಿ ಕೊಟ್ಟಿದ್ದಾರೆ. ನಿಮಗೂ ಕೂಡ ತಾಲೂಕು ಕನ್ನಡ ಪ್ರಶಸ್ತಿ ರಾಜ್ಯೋತ್ಸವ ಜಿಲ್ಲಾ ಕೊಟ್ಟಿದ್ದಾರೆ. ಯಾವ ರೀತಿ ಏಕಕಾಲದಲ್ಲಿ ನಿಮ್ಗೆ ಯಾವ ರೀತಿ ಖುಷಿ ಅನಿಸ್ತದೆ? ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿನ ತುಂಬ ವರ್ಷದಿಂದ ನಮ್ಮ ತಂದೆಯವರಿಗೆ ರಾಜ್ಯದಲ್ಲಿ ನಾವು ಒಂದು ನೋಂದಣಿ ಮಾಡಿಕೊಂಡು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಅವ್ರಿಗೆ ಜಾನಪದ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಮತ್ತು ಅಲ್ಲಲ್ಲಿ ಹಂಪೆ ಉತ್ಸವ ಇರ್ಬೋದು, ಮೈಸೂರು ದಸರಾ ಇರ್ಬೋದು, ಆಜುಚಿಂಚನಗಿರಿ ಮಠದ ಶ್ರೀಗಳು ಅವ್ರಿಗೆ ಕಲಾಭೂಷಣ ಅಂತೇಳಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಅದೇ ರೀತಿ ಕನ್ನಡ ಸಂಸ್ಕೃತಿ ಇಲಾಖೆ ನಮ್ಮ ತಂದೆಯವರಾದ ವೀರಣ್ಣ ಅವರನ್ನು ಗುರುತಿಸಿ ಈ ಸಾಲಿನ ಸುವರ್ಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಒಂದು ಸಮಾರಂಭಕ್ಕೆ ಆಹ್ವಾನಿಸಿ ಸುವರ್ಣ ಮಹೋತ್ಸವ ಪ್ರಶಸ್ತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಎಲ್ಲ ಸಚಿವರ ಸಮ್ಮುಖದಲ್ಲಿ ವಿಧಾನಸೌಧದ ಮುಂದೆ ಈ ಪ್ರಶಸ್ತಿ ನೀಡಿ ತುಂಬ ಗೌರವದಿಂದ ನಮ್ಮನ್ನು ಸ್ವೀಕರಿಸಿದ್ದಾರೆ. ಅದಕ್ಕೆ ಆದ ಕಾರಣ ಈ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಶಿರಾ ತಾಲೂಕು ಆಗಿರ್ತಕ್ಕಂಥ MLA ಸಾಹೇಬರಾಗಿರ್ತಕ್ಕಂಥ TB ಜಯಚಂದ್ರ ಅವರು, ಅವರ ಕುಟುಂಬದ ಎಲ್ಲ ಆಗಿರ್ತಕ್ಕಂಥ ಅಕ್ಕವರಾದ ನಿರ್ಮಲಾ ಅಕ್ಕವರು ತುಂಬ ನಮಗೆ ಸಹಕಾರ ಕೊಟ್ಟು ಈ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಅವರು ಸಹ ಈ ಮೂಲಕ ನಿಮ್ಮ ಚಾನಲ್ ಮೂಲಕ ಅಭಿನಂದನೆಗಳ ಅವ್ರಿಗೂ ಸಲ್ಲಿಸ್ತೇನೆ. ನಮ್ಮ ಕರ್ನಾಟಕದ ಜಾನಪದ ಅಕಾಡೆಮಿ ಸದಸ್ಯರಾದಂಥ ಕೆಂಕೆರೆ ಮಲ್ಲಿಕಾರ್ಜುನ್ ಅವರ ಸಮ್ಮುಖದಲ್ಲಿ ಬಹಳ ನಮಗೆ ವಿಶ್ವಾಸ ಇಟ್ಟು ಈ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕು ಅಂತೇಳಿ ಸಹಕಾರ ನೀಡಿ ಅವರು ಸಹ ಈ ಪ್ರಶಸ್ತಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಕೆಂಕೆರೆ ಮಲ್ಲಿಕಾರ್ಜುನ್ ಅವರು ಕೂಡ ಒಬ್ಬ ಒಳ್ಳೆಯ ಕಲಾವಿದರು, ಗಾಯಕರು. ಅವರು ನಿಮ್ಗೆ ಯಾವ ರೀತಿ ಸಹಕಾರ ಕೊಡ್ತಿದ್ರು? ಅವರು ಈ ನಮ್ಮನ್ನು ತುಂಬ ವರ್ಷಗಳ ಕಾಲ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ತುಂಬ ಚಿಕ್ಕ ವಯಸ್ಸಿಂದಲೂ ನೋಡಿ ಆ ಒಂದು ಸನ್ನಿವೇಶಗಳು ನಮ್ಮ ವೀರಗಾಸೆ ಕಲಾ ತಂಡಗಳನ್ನು ಕಟ್ಟಿಕೊಂಡು ನೋಡಿರ್ತಕ್ಕಂಥ ಒಬ್ಬ ಒಂದು ಜಾನಪದ ಗಾಯಕರಾಗಿರ್ತಕ್ಕಂಥ ಕೆಂಕೆರೆ ಸಾಹೇಬರು ಇಲ್ಲ ಈ ಸಲ ಈ ಒಂದು ಸುವರ್ಣ ಸಂಭ್ರಮಕ್ಕೆ ನಿಮ್ಮನ್ನು ಆಯ್ಕೆ ಮಾಡ್ತೀನಿ ಅಂತೇಳಿ ಒಂದು ಭರವಸೆ ಕೊಟ್ಟು ಅವರ ಸಮ್ಮುಖದಲ್ಲಿ ನಮಗೆ ಈ ಪ್ರಶಸ್ತಿ ದೊರಕೈತೆ. ಮತ್ತು ನಮ್ಮ ಜಿಲ್ಲಾಡಳಿತ ನನಗೂ ಸಹ ಒಂದು ಸಹಕಾರ ನೀಡಿ ನಮ್ಮ ತುಮಕೂರು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ನಾವು ತುಂಬ ವರ್ಷಗಳ ಕಾಲ 35 ವರ್ಷಗಳ ಸತತ ಕಾಲವಾಗಿ ನಾವು ಸೇವೆ ಸಲ್ಲಿಸ್ತೀವಿ ಕನ್ನಡ ಸಂಸ್ಕೃತಿ ಇಲಾಖೆಗೆ. ಅವರು ನನ್ನನ್ನು ಗುರುತಿಸಿ ಸಹ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಇದೇ ನಮ್ಮ ಶಿರಾ ತಾಲೂಕು ಕನ್ನಡ ಒಂದು ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪಾಂಡುರಂಗ ಸರ್ ಅವರ ಸಮ್ಮುಖದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಆಯ್ಕೆ ಮಾಡಿ ತಾಲೂಕು ಆಡಳಿತ ಸಹ ನನಗೆ ಶಿರಾ ತಾಲೂಕು ಆಡಳಿತ ಸಹ ಸಹಕಾರ ಕೊಟ್ಟು ಈ ಪ್ರಶಸ್ತಿಗೆ ಆಯ್ಕೆ ಮಾಡೋದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದ ಅಕಾಡೆಮಿ ಅಧ್ಯಕ್ಷರಾದ ಶಿವಪ್ರಸಾದ್ ಅವರು ಹೊಳ್ಳಳ್ಳಿ ಶಿವಪ್ರಸಾದ್ ಸಹ ಈ ಒಂದು ಮುಖಾಂತರ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊನ್ನೆ ಇಲ್ಲಿ ಜಿಲ್ಲಾ ಜಾನಪದ ಸಂಭ್ರಮ ಅಂತ ಮಾಡಿದ್ರು ಶಿರಾದಲ್ಲಿ. ನೀವು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರಾ? ಜಿಲ್ಲಾ ಇದು ಸಂಭ್ರಮಕ್ಕೆ ನಮಗೆ ಆಹ್ವಾನ ಕೊಟ್ಟಿದ್ರು. ಬಂದು ನಾವು ಆ ಕಾರ್ಯಕ್ರಮ ನೋಡಿ ಸಂತೋಷಪಟ್ಟು ಬಂದಿರ್ತೇವೆ. ಏತಕ್ಕೋಸ್ಕರ ಅಂತ ಎಲ್ಲ ಕೇಳ್ಬೋದು. ನಾನು ಚಿಕ್ಕ ವಯಸ್ಸಿಂದ ಸುಮಾರು ನನಗೆ ಈಗ 48 ವರ್ಷ. ನಾನು ಸುಮಾರು 10 ವರ್ಷದ ಬಾಲಕನಿಂದ ನಮ್ಮ ತಂದೆಯಾದ CB ವೀರಣ್ಣನವರ ಜೊತೆಗೂಡಿ ಹಾಗೂ ತುಮಕೂರು ಜಿಲ್ಲೆಯ ಎಲ್ಲ ನಮ್ಮ ಕುಲಬಾಂಧವರು ಜಾನಪದ ವೀರಗಾಸೆ ವೀರಭದ್ರನ ಕುರಿತಾದ ಕಲಾವಿದರ ಸಮ್ಮುಖದಲ್ಲಿ ನಮ್ಮ ವೀರಗಾಸೆಯ ಒಂದು ನೃತ್ಯವನ್ನು ಚಿಕ್ಕ ವಯಸ್ಸಿಂದಲೂ ನಾನು ಮಾಡ್ಕೊಂಡು ಬಂದಿದ್ದೇನೆ.
ಆದ ಕಾರಣ ಇಲ್ಲಿಗೆ ನನಗೆ 35 ವರ್ಷ ನನಗೆ ಈ ಒಂದು ವೀರಗಾಸೆಯ ಕಲಾವಿದನಾಗಿ ಸೇವೆ ಸಲ್ಲಿಸಿರುತ್ತೇನೆ ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಬೆಂಗಳೂರು ಹಬ್ಬ ಆಗಿರ್ಬೋದು, ಬೆಂಗಳೂರು ರಾಜ್ಯೋತ್ಸವ ಉತ್ಸವದಲ್ಲಿ ಮತ್ತು ಮೈಸೂರು ದಸರಾ ಉತ್ಸವದಲ್ಲಿ ಹಾಗೂ ಹಂಪೆ ಉತ್ಸವ, ಧಾರವಾಡದಲ್ಲಿ, ಬೆಳಗಾವಿ ಸುವರ್ಣ ಮಹೋತ್ಸವದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ತಾಲೂಕಲ್ಲೂ ನಾನು ಕಲಾ ಪ್ರದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಅದೇ ರೀತಿಯಾಗಿ ಹಳ್ಳಿಯಲ್ಲೂ ಸಹ ನಾನು ತುಂಬ ಈ ಒಂದು ವೀರಗಾಸೆ ವೀರಭದ್ರ ಕುಣಿತವನ್ನು ಮಾಡಿಕೊಂಡು ಒಂದು ಹೆಸರು ಪಡೆದಿರ್ತೇವೆ. ಆದ ಕಾರಣ ನಾನು ಈಗ ನೋಡಿ, ಈಗ ಚಿಕ್ಕ ವಯಸ್ಸಿಂದ ಈಗ ಇರ್ತಕ್ಕಂಥ ಈ ಫೋಟೋ 10 ವರ್ಷದ ನನ್ನ ಬಾಲಕ, ಅವತ್ತಿಂದನೂ ನಾನು ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಹಂಪೆ ಉತ್ಸವ, ಮತ್ತು ನಾವು ವೀರಭದ್ರನ ಒಂದು ಮಹೋತ್ಸವದಲ್ಲಿ ನಮ್ಮ ತಾಲೂಕು MLA ಆದಂಥ ಶಿರಾ ತಾಲೂಕು MLA ಆದಂಥ ಜಯಚಂದ್ರ ಸಾಹೇಬರ ಸಮ್ಮುಖದಲ್ಲಿ ಒಂದು ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ನಾವು. ನೂತನ ಸನ್ವಿಷನ್ ಆಪ್ಟಿಕಲ್ಸ್, ನಿಮ್ಮ ತಪಾಸಣೆ ನಮ್ಮ ಆದ್ಯತೆ, ನಮ್ಮ ಸೇವೆಗಳು. ಬ್ಲೂಟೂತ್ ಮಾದರಿಯ ಕನ್ನಡಕ ವಿತರಣೆ, 1 ವರ್ಷ ಫ್ರೀ ವಾರಂಟಿ. ತಪಾಸಣೆ ಆದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ. ಬ್ಲೂಟೂತ್ ಕನ್ನಡಕದಲ್ಲಿ ಫೋನಲ್ಲೂ ಮಾತನಾಡಬಹುದು. ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ.